ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಸೇನಾ ವಾಹನದ ದುರಂತ ಸಂಭವಿಸಿ 3 ಕರ್ನಾಟಕದ ಯೋಧರು ಹುತಾತ್ಮರಾಗಿದ್ದರು. ಅವರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿತ್ತು. ಈಗ ವೀರಪುತ್ರರ ಅಂತ್ಯಕ್ರಿಯೆ ನೆರವೇರಿರುವಂಥದ್ದು. ಪಂಚಭೂತಗಳಲ್ಲಿ ಲೀನವಾಗಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇಡೀ ಊರಿಗೇನೆ ಈಗ ಮೌನ ಶೋಕ ಆವರಿಸಿರುವಂಥದ್ದು. ಉಡುಪಿಯಲ್ಲಿ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. 14-15 ವರ್ಷಗಳಿಂದ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಇನ್ನೇನು 3-4 ವರ್ಷ ಸೇವೆ ಮಾಡಿ ಊರಿಗೆ ಬಂದು ಸೆಟ್ಲ್ ಆಗಬೇಕು ಅನ್ನುವಂತಹ ಕನಸನ್ನು ಕೂಡ ಇಟ್ಕೊಂಡಿದ್ರು. ಈಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಬೆಳಗ್ಗೆ CM ಸಿದ್ದರಾಮಯ್ಯನವರು ಕೂಡ ಅಂತಿಮ ನಮನವನ್ನು ಬೆಳಗಾವಿಯಲ್ಲಿ ಸಲ್ಲಿಸಿದರು. ಮೂಲತಃ ಕುಂದಾಪುರದವರು ಅನೂಪ್ ಪೂಜಾರಿ ಅವರು ಕಳೆದ 13-14 ವರ್ಷದಿಂದ ನಿರಂತರವಾಗಿ ದೇಶ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅರ್ಥಾತ್ ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮೊನ್ನೆ ನಡೆದಂತಹ ಕಾಶ್ಮೀರದಲ್ಲಿ ಸೇನಾ ವಾಹನದ ದುರಂತದಲ್ಲಿ ಅವರು ಕೊನೆ ಉಸಿರನ್ನು ಎಳೆದ್ರು. ಇವತ್ತು ಅವರ ಪಾರ್ಥಿವ ಶರೀರ ಹುಟ್ಟೂರಿಗೆ ತರಲಾಯಿತು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅನೂಪ್ ಪೂಜಾರಿ ಅವರ ಅಂತ್ಯಕ್ರಿಯೆ ಹುಟ್ಟೂರಿನಲ್ಲಿ ನೆರವೇರಿರುವಂಥದ್ದು. ಅನೂಪ್ ಪೂಜಾರಿ ಕಳೆದ 14-15 ವರ್ಷಗಳಿಂದ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ದೇಶ ಸೇವೆಗಾಗಿ ಕುಟುಂಬ, ಸಂಬಂಧಿಕರು, ಮನೆ ಎಲ್ಲವನ್ನು ಕೂಡ ಬಿಟ್ಟು ದೇಶ ಸೇವೆಗಾಗಿ ಗಡಿಯಲ್ಲಿ ನಿಂತವರು. ಮೊನ್ನೆ ನಡೆದಂತಹ ದುರಂತದಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ. ಈ ಸ್ಥಿತಿಯಲ್ಲಿ ಮಗನನ್ನು ನೋಡಿ, ಈ ಸ್ಥಿತಿಯಲ್ಲಿ ಗಂಡನನ್ನು ಹೆಂಡತಿ ನೋಡಿ ದುಃಖತಪ್ತರಾಗಿರುವಂಥದ್ದು. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತಲಿನ ಊರಿನ ಜನರು ಯಾವ ಪ್ರಮಾಣದಲ್ಲಿ ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಂತ್ಯಕ್ರಿಯೆ ನೆರವೇರಿರುವಂಥದ್ದು. ಅವರ ಹುಟ್ಟೂರಿನಲ್ಲಿ ಸಾವಿರಾರು ಸಂಖ್ಯೆಯ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ನೂರಾರು ಕನಸನ್ನು ಹೊತ್ತಿದ್ರು ಅನೂಪ್ ಪೂಜಾರಿ ಅವರು. ಆ ದುರಂತದಲ್ಲಿ ಎಲ್ಲವೂ ಕೂಡ ನುಚ್ಚು ನೂರಾಗಿರುವಂಥದ್ದು. ಮೂಲತಃ ಕುಂದಾಪುರದ ಬಿಜಾಡಿ ಗ್ರಾಮದವರು. 2 ವರ್ಷದ ಹಿಂದಷ್ಟೇ ಅವರಿಗೆ ಮದುವೆ ಆಗಿತ್ತು. 1 ವರ್ಷದ ಮಗು ಕೂಡ ಇತ್ತು. ಎಲ್ಲರನ್ನೂ ಕೂಡ ಬಿಟ್ಟು ಅನೂಪ್ ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಮೊನ್ನೆ ನಡೆದಿರುವಂತಹ ದುರಂತದಲ್ಲಿ ಉಸಿರು ಚೆಲ್ಲಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಈಗ ಕುಟುಂಬ ಅನಾಥವಾಗಿರುವಂಥದ್ದು. ಈ ದುರಂತದಲ್ಲಿ ಒಟ್ಟು ರಾಜ್ಯದ 3 ಯೋಧರು ಸಾವನ್ನಪ್ಪಿರುವಂಥದ್ದು. ಒಟ್ಟು 5 ಜನ ಸಾವನ್ನಪ್ಪಿದ್ರು. ಇನ್ನಿಬ್ಬರು ಮೂಲತಃ ಮಹಾರಾಷ್ಟ್ರದವರು ಅನ್ನೋದು ಗೊತ್ತಾಗ್ತಾ ಇದೆ. 18 ಜನ ಸಂಚರಿಸ್ತಾ ಇದ್ದಂತಹ ಈ ಸೇನಾ ವಾಹನ ಪಲ್ಟಿಯಾಗಿ ಕಂದಕಕ್ಕೆ ಬಿದ್ದು ಈ ದುರಂತ ನಡೆದಿರುವಂಥದ್ದು.